ಇವತ್ತು ನನ್ನ ಸಂದೇಶದ ಪೀಠಿಕೆ ನಂಬಿಕೆಯೊಟ್ಟಿಗೆ ನಡೆಯಿರಿ ಎಂಬುವಂಥ ವಿಷಯದಲ್ಲಿ ನಿಂತು ನಾನು ಮಾತನಾಡಲಿಕ್ಕಾಗಿ ಇಷ್ಟಪಡುತ್ತೇನೆ. ವಾಕ್ ಬೈ ಫೇತ್, ನಂಬಿಕೆಯೊಟ್ಟಿಗೆ ನೀ ಮುಂದಕ್ಕೆ ನಡೆಯಿರಿ ಎಂಬುವಂಥ ಪೀಠಿಕೆಯಲ್ಲಿ ನಿಂತು ನಾನು ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. 2 ಕೊರಿಂಥಿಯ 5ನೇ ಅಧ್ಯಾಯದ 6ನೇ ವಚನವನ್ನು ನಮ್ಮ ಸತ್ಯವೇದ ಗ್ರಂಥಗಳನ್ನು ತಿರುಗಿಸಿಕೊಳ್ಳೋಣ. 2 ಕೊರಿಂಥಿಯ 5ನೇ ಅಧ್ಯಾಯದ ಅದರ 6ನೇ ವಚನದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವು ಹೀಗೆ ಗಮನಿಸ್ತೇವೆ, ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ ಎಂಬುದಾಗಿ ನಾವು ಗಮನಿಸ್ತೇವೆ. ಆತನು ಹೇಳ್ತಾನೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೆ. ಆದುದರಿಂದ ದೇಹದಲ್ಲಿ ವಾಸಿಸುವವರಿಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಂತೆ ನಾವು ಬಲ್ಲೆವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಅಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸಿದಾಗ ಪೌಲನು ಹೇಳ್ತಾನೆ, ನಾವು ಹೀಗಿರುವುದರಿಂದ ನಾವು ಧೈರ್ಯವುಳ್ಳವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇಂದಿನ 5ನೇ ಅಧ್ಯಾಯದ ಅದರ ಇಂದಿನ ವಚನಗಳಲ್ಲಿ ನಾವು ಓದಿಕೊಂಡು ಬಂದಾಗ, 6ನೇ ವಚನದ ಇಂದಿನ ವಚನಗಳಲ್ಲಿ ಓದಿಕೊಂಡು ಬಂದಾಗ ಪೌಲನು ತಾನು ಹಾದು ಬಂದಂಥ ಅನುಭವಗಳ ಕುರಿತಾಗಿ ಮಾತನಾಡಿ ನಂಬಿಕೆ ಕುರಿತಾದಂಥ ಸಂಗತಿಗಳನ್ನು ದೇವ ಜನರಿಗೆ ಆತನು ಪರಿಚಯ ಪಡಿಸ್ತಾ ಇದ್ದಾನೆ. ಆತನು ಪರಿಚಯ ಪಡಿಸುತ್ತಾ ಆತನ ಹಾದು ಬಂದಂಥ ಮಾರ್ಗದ ಜೀವಿತವನ್ನು ಆತನು ಪರಿಚಯ ಪಡಿಸಿ ಆತನು ಹೇಳ್ತಾ ಇದ್ದಾನೆ, ಹೀಗಿರುವುದರಿಂದ ನಾವು ಧೈರ್ಯವುಳ್ಳವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ನಮಗೂ ಹೇಳೋದಕ್ಕೆ ಸಾಧ್ಯ, ನಾವು ಭಯಪಟ್ಟವರಾಗಿ ಅಲ್ಲ ನಾವಿರೋದು, ನಾವು ಧೈರ್ಯವುಳ್ಳವರಾಗಿದ್ದೇವೆ. ಈ 2021 ನಮಗೊಂದು ಆಶೀರ್ವಾದದ ವರ್ಷವಾಗಿರುತ್ತೆ. ಈ 2021 ನಮ್ಮ ಜೀವನದಲ್ಲಿ ಉದ್ಧಾರದ ವರ್ಷವಾಗಿರುತ್ತೆ. ಈ 2021 ನಮ್ಮ ಜೀವನದಲ್ಲಿ ದೇವರ ಅಮಾನುಷಿಕವಾದ ಅದ್ಭುತಗಳನ್ನು ಕಾಣುವಂತ ವರ್ಷವಾಗಿರುತ್ತೆ. ಈ 2021 ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕಳೆದ ವರ್ಷ ನಷ್ಟವಾದದೆಲ್ಲ ಈ 2021ರಲ್ಲಿ ನಾವು ಹಿಂತಿರುಗಿ ಪಡೆಯುತ್ತೇವೆ. ನಮಗೆ ಇದಕ್ಕೆಲ್ಲ ಧೈರ್ಯ ಏನು ಎಂಬುದಾಗಿ ಗಮನಿಸಿದಾಗ ಒಂದೇ ಒಂದು ಧೈರ್ಯ, ನಮ್ಮ ದೇವರು ಪರಲೋಕದಲ್ಲಿ ಇದ್ದಾನೆ. ನಮ್ಮ ದೇವರು ಆತನು ಸತ್ತವನಾಗಿಲ್ಲ, ನನ್ನ ದೇವರು ಆತನು ಜೀವಿಸುವವನು, ಆತನು ನಮ್ಮೊಂದಿಗೆ ಇರುವವನು, ಆತನು ನಮ್ಮನ್ನು ನಡೆಸುವವನು, ಆತನು ನಮ್ಮನ್ನು ಕಾಣುವವನು, ಆತನು ನಮ್ಮನ್ನು ಪ್ರೀತಿಸುವವನಾಗಿರೋದ್ರಿಂದ ನಾವು ಧೈರ್ಯವುಳ್ಳವರಾಗಿದ್ದೇವೆ. ಈ 2021 ಆರಂಭದಲ್ಲಿ ಅನೇಕ ಭಯ ಹುಟ್ಟಿಸುವಂತ ಸುದ್ದಿಗಳನ್ನು ಲೋಕ ವಾರ್ತೆಗಳಲ್ಲಿ ಹರಿದು ಬಿಟ್ಟಾಗ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ದೇವರ ಮಕ್ಕಳೇ, ಕ್ರಿಸ್ತ ಯೇಸುವಿನ ವಾಕ್ಯವನ್ನು ಅನುಸರಿಸಿ ಜೀವಿಸುವಂತ ಪ್ರತಿಯೊಂದು ದೇವರ ಮಕ್ಕಳೇ, ನಾವು ಘಂಟಾಘೋಷವಾಗಿ ಲೋಕಕ್ಕೆ ನಾವು ಕೂಗಿ ಹೇಳಬೇಕು, ನಾವು ಭಯಪಟ್ಟಂತ ಗುಂಪಿನಲ್ಲಿ ನಾವಿಲ್ಲ, ನಾವು ಧೈರ್ಯ ಉಳ್ಳವರಾಗಿದ್ದೇವೆ. ಆ ಧೈರ್ಯ ಉಳ್ಳವರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಇದು ಧೈರ್ಯ ಉಳ್ಳವರ ಸ್ತೋತ್ರ ಅಲ್ಲ, ನಾನು ಹೇಳಿದ್ದು ಧೈರ್ಯ ಉಳ್ಳವರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂತರಾಗಿರೋಣ. ಈ 2021ರಲ್ಲಿ ದೇವರ ಮಕ್ಕಳು ನಾವು ಲೋಕಕ್ಕೆ ನಾವು ಸಾಕ್ಷಿ ಗರಿಸಬೇಕು. ಪರಿಸ್ಥಿತಿಗಳು ಎಂಥದೇ ಆಗಿದ್ರು ಸಹ ನಾವು ದೇವರ ಮಕ್ಕಳು ನಾವು ಭಯ ಪಡೋದಿಲ್ಲ. ಆದ್ರಿಂದನೇ ಕೀರ್ತನೆಗಾರನು ತಾನು ಹೇಳ್ತಾನೆ, ಹಲ್ಲೆಲೂಯಾ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಆದ್ರಿಂದ ಆತನು ಹೇಳ್ತಾನೆ, ಪ್ರವಾಹಗಳು ಉಕ್ಕಿ ಬಂದ್ರೆ ಏನು, ಅಲೆಗಳು ಎದ್ದು ಬಂದ್ರೆ ಏನು, ಅಲ್ಲ ಕೊಲ್ಲೋಲಗಳು ಸಂಭವಿಸಿದ್ರೆ ಏನು, ನನಗೊಂದು ನದಿ ಇದೆ, ನನಗೊಂದು ಭರವಸೆ ಇದೆ, ನನಗೊಂದು ಧೈರ್ಯ ಇದೆ. ಈಗೋ ನನ್ನನ್ನು ಸಂತೈಸುವ, ನನ್ನನ್ನು ಧೈರ್ಯ ಪಡಿಸುವ, ನನ್ನನ್ನು ಬಲಪಡಿಸುವ ಒಂದು ನದಿ ಅದೇ. ಅದು ಪರಾತ್ಪರನ ದೇವರ ನಿವಾಸವಾಗಿರುವಂತ ದೇವ ನಗರವನ್ನ ಅದು ದುಃಖ ಪಡಿಸೋದಿಲ್ಲ, ಅದು ಯಾವಾಗಲೂ ಸಂತೋಷ ಪಡಿಸುತ್ತೆ. ಈ 2021ರಲ್ಲಿ ನಾನು ಹೇಳ್ತೇನೆ, ಅಳೋದಿಕ್ಕೆ ದೇವರು ನಮಗೆ ಅನುಮತಿ ಕೊಡೋದಿಲ್ಲ. ಧೈರ್ಯ ಉಳ್ಳಂತ ದೇವರ ಮಕ್ಕಳೇ, ನಾನು ಹೇಳುತ್ತೇನೆ, ನಂಬಿಕೆ ಒಟ್ಟಿಗೆ ನಾವು ಪ್ರತಿ ದಿನ ನಡೆಯುವುದಕ್ಕಾಗಿ ನಾವು ಪ್ರಾರಂಭಿಸಿದಾಗ ಆತನ ಸಿಂಹಾಸನದಿಂದ ಒಂದು ನದಿ ದೇವ ಜನರಿಗಾಗಿ ಅದು ಹರಿಯುತ್ತದೆ. ಆ ನದಿಯ ವಿಶೇಷತೆ ಏನು? ಅಲ್ಲಿ ಬರಡಾದಂತ ಸ್ಥಳಗಳಲ್ಲಿ ಜೀವವನ್ನು ಉಂಟು ಮಾಡುವಂಥದ್ದು. ಶತ್ರು ಯಾವಾಗಲೂ ಇಷ್ಟಪಡದಿರುವಂತ ಒಂದು ಕಾರ್ಯ, ನಾವು ದೇವರ ಮಕ್ಕಳು ಸಂತೋಷಿಸಬಾರದು, ದೇವರ ಮಕ್ಕಳು ನಾವು ನಂಬಿಕೆಯಲ್ಲಿ ಮುಂದಕ್ಕೆ ನಡಿಬಾರದು, ನಾವು ದೇವರ ಮಕ್ಕಳು ದೇವರನ್ನು ಆಶ್ರಯಿಸಬಾರದು ಎಂಬುದಾಗಿ ಅನೇಕ ತಡೆಗಳನ್ನು ಅವನು ತರುವುದಕ್ಕಾಗಿ ಅವನು ಪ್ರಯತ್ನ ಮಾಡ್ತಾನೆ.
ಆದ್ರೆ ದೇವರ ಮಕ್ಕಳು ನಾವು ಅರ್ಥ ಮಾಡಿಕೊಳ್ಳಬೇಕು, ಆತ್ಮನ ಶಕ್ತಿಯಲ್ಲಿ ಜೀವಿಸುವಂತ, ಕ್ರಿಸ್ತನ ಬಲದಲ್ಲಿ ಜೀವಿಸುವಂತ, ನಂಬಿಕೆಯೊಟ್ಟಿಗೆ ಮುಂದಕ್ಕೆ ಸಾಗುವಂತ ದೇವರ ಮಕ್ಕಳೇ, ನಿಮ್ಮ ಜೊತೆಗಾರನು ಆತನು ಪವಿತ್ರಾತ್ಮನಾಗಿದ್ದಾನೆ. ಪವಿತ್ರಾತ್ಮನಾದಂಥ ದೇವರು ಆತನು ಪ್ರತಿದಿನ ಆತನು ನಿಮ್ಮ ಸಂಗಡವಾಗಿ ಆತನು ಯಾತ್ರೆ ಮಾಡಿ, ನೀವು ಹಾದು ಹೋಗುವಂತ ಎಂಥ ಪರಿಸ್ಥಿತಿಗಳಾಗಿರಲಿ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನು ನಿಮ್ಮನ್ನು ಸಂತೋಷ ಪಡಿಸ್ತಾನೆ ಇರ್ತಾನೆ. ಕಾರಣ ಪವಿತ್ರಾತ್ಮನ ಫಲಗಳಲ್ಲಿ ಒಂದು ಫಲ ಅದು ಸಂತೋಷವಾಗಿರುತ್ತೆ. ಹಾಗಾದ್ರೆ ದೇವರ ಮಕ್ಕಳು ನಾವು ಧೈರ್ಯ ಉಳ್ಳವರಾಗಿ ನಾವು ಮುಂದಕ್ಕೆ ನಾವು ಸಾಗುವುದಕ್ಕಾಗಿ ಪ್ರಾರಂಭಿಸಿದಾಗ, ಆತ್ಮನು ನಮ್ಮಲ್ಲಿ ಚಲಿಸುವುದಕ್ಕಾಗಿ ನಾವು ಪ್ರಾರಂಭಿಸಿದಾಗ, ನಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿಗಳಲ್ಲಿ ನಾವು ಆಗಿದ್ರು ನಾವು ನಗುವುದಕ್ಕಾಗಿ ಪ್ರಾರಂಭಿಸ್ತೇವೆ, ಕರ್ತನಲ್ಲಿ ಹರ್ಷಿಸುವುದಕ್ಕಾಗಿ ನಾವು ಪ್ರಾರಂಭಿಸ್ತೇವೆ, ಕರ್ತನಲ್ಲಿ ನಾವು ಉಲ್ಲಾಸಿಸುವುದಕ್ಕಾಗಿ ನಾವು ಪ್ರಾರಂಭಿಸ್ತೇವೆ. ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ದೇವರ ಮಕ್ಕಳು 2021ರಲ್ಲಿ ನಾವು ಬಹಳವಾಗಿ ದೇವರಲ್ಲಿ ಸಂತೋಷ ಪಡಬೇಕು, ನಾವು ಬಹಳವಾಗಿ ದೇವರಲ್ಲಿ ಉಲ್ಲಾಸ ಪಡಬೇಕು. ಕಾರಣ ನಮ್ಮ ಧೈರ್ಯ ಕಾರಣ ಏನು ಎಂದು ಲೋಕ ಕೇಳಿದಾಗ ನಾವು ದೇವರ ಮಕ್ಕಳು ಗಟ್ಟಿಯಾಗಿ ನಾವು ಕೂಗಿ ಹೇಳಬೇಕು, ನನ್ನ ದೇವರು ನಮಗಾಗಿ ಜೀವಿಸುವವನಾಗಿರೋದ್ರಿಂದ ನಾವು ಭಯ ಪಡುವಂತ ಗುಂಪಿನಲ್ಲಿ ಇಲ್ಲ, ನಾವು ಧೈರ್ಯ ಉಳ್ಳಂತ ಗುಂಪಿನಲ್ಲಿದ್ದೇವೆ. ಆದ್ರಿಂದಲೇ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ನಾವು ನೋಡುವವರಾಗಿ ನಾವು ನಡೆಯೋದಿಲ್ಲ. ಎಲ್ಲ ಚೆನ್ನಾಗಿದ್ರೆ ನಡೆಯೋದು ಬಹಳ ಸುಲಭ, ಎಲ್ಲ ಚೆನ್ನಾಗಿದ್ರೆ ಹಲ್ಲೆಲೂಯಾ ಹೇಳೋದು ಬಹಳ ಸುಲಭ, ಎಲ್ಲ ಚೆನ್ನಾಗಿದ್ರೆ ದೇವರೇ ಥ್ಯಾಂಕ್ ಯು ಅಪ್ಪ ಅಂತ ಹೇಳೋದು ಬಹಳ ಸುಲಭ. ಆದ್ರೆ ಪರಿಸ್ಥಿತಿಗಳು ಅನುಕೂಲವಲ್ಲದೆ ಇದ್ದಾಗ, ಇಲ್ಲದಿರುವಂತರ ಮಧ್ಯದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ ಎಂದು ನಾವು ನಂಬಿಕೆಯಿಂದ ಕೂಗಿ ಹೇಳ್ತೇವಲ್ಲ, ಅದು ನಂಬಿಕೆಯ ಜೀವಿತವಾಗಿರುತ್ತೆ. ನೋಡಿಕೊಂಡು ನಡೆಯೋರು ಆಶೀರ್ವಾದ ಬರಲಿ, ಅನುಗ್ರಹ ಬರಲಿ, ಎಲ್ಲ ಒಳ್ಳೆಯದಾಗಲಿ, ಎಲ್ಲ ದೊಡ್ಡದು ಸಂಭವಿಸಲಿ, ಆಮೇಲೆ ದೇವರಿಗೆ ಸ್ತೋತ್ರ ಹೇಳ್ತೀನಿ ಅಂತ ಹೇಳೋರು ಅವರು ಸ್ತೋತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರತಿ ಪರಿಸ್ಥಿತಿಗಳು ಅನುಕೂಲ ಇಲ್ಲದಿದ್ರು ಅಲ್ಲಿ ಒಂದು ಅದ್ಭುತ ಅದೇ ಎಂದು ದೇವರ ಸಮ್ಮುಖದಲ್ಲಿ ನಂಬಿಕೆಯೊಟ್ಟಿಗೆ ಯಾತ್ರೆ ಮಾಡ್ತಾರಲ್ಲ, ನಾನು ಹೇಳ್ತೇನೆ, ಅವರು ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸತಕ್ಕಂತೆ ಅವರ ನಂಬಿಕೆಯನ್ನ ದೇವರು ಆತನು ಸನ್ಮಾನಿಸುವವನಾಗಿರ್ತಾನೆ. ದೇವರ ವಾಕ್ಯದಲ್ಲಿ ಇಬ್ರಿಯ 11:1 ಹೇಳುತ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವಂತ ವಿಷಯಗಳಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದಿರುವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ನಂಬಿಕೆಯು ನಾವು ನಿರೀಕ್ಷಿಸುವಂತ ವಿಷಯಗಳಲ್ಲಿ ಭರವಸೆದಿಂದಿರುವುದು. ನಾನು ಕೇಳ್ತೇನೆ, ಈ ವರ್ಷ ನಾವು ಏನ್ ನಿರೀಕ್ಷಿಸ್ತಾ ಇದ್ದೇವೆ? ಈ ವರ್ಷ ಏನ್ ನಿರೀಕ್ಷಿಸ್ತಾ ಇದ್ದೇವೆ? ದೇವರು ದೊಡ್ಡ ಕಾರ್ಯ ಮಾಡ್ತಾನೆ ಎಂದು ನಿರೀಕ್ಷಿಸ್ತಾ ಇದ್ದೇವ? ದೇವರು ಮಹತ್ ಕಾರ್ಯವನ್ನು ಮಾಡ್ತಾನೆ ಎಂದು ನಿರೀಕ್ಷಿಸ್ತಾ ಇದ್ದೇವ? ದೇವರು ನನ್ನ ಕುಟುಂಬಗಳಿಗೆ ಒಂದು ಪರಿಸ್ಥಿತಿಗಳಿಗೆ ವ್ಯತ್ಯಾಸ ಕೊಡುತ್ತಾನೆ ಎಂದು ನಿರೀಕ್ಷಿಸ್ತಾ ಇದ್ದೇವ? ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ದೇವರು ತೆರೀತಾನೆ ಎಂದು ನಿರೀಕ್ಷಿಸ್ತಾ ಇದ್ದೇವ? ನನ್ನ ಜೀವನದಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕೆ ಅನುಮತಿ ಕೊಡದೆ ಈ ವರ್ಷವೆಲ್ಲ ನನ್ನ ಆರೋಗ್ಯ ಉಳ್ಳವನಾಗಿ ಜೀವಿಸ್ತೇನೆ ಎಂದು ನಾವು ದೇವರ ಮಕ್ಕಳು ನಾವು ನಿರೀಕ್ಷಿಸ್ತಾ ಇದ್ದೇವ? ನಂಬಿಕೆ ಕುರಿತಾಗಿ ದೇವರ ವಾಕ್ಯ ಹೇಳ್ತದೆ, ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿರೋದು. ನಾನು ಏನ್ ನಿರೀಕ್ಷಿಸ್ತಾ ಇದ್ದೀನೋ ಅದೇ ನಡೆಯುತ್ತೆ. ನಾವು ಏನ್ ನಿರೀಕ್ಷಿಸ್ತಾ ಇದ್ದೇವೆ? ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ವರ್ಷ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ ಎಂದು ನಿರೀಕ್ಷಿಸ್ತಾ ಇರುವಂತ ದೇವರ ಮಕ್ಕಳೇ, ಆ ವಿಷಯದಲ್ಲೇ ಭರವಸೆದಿಂದ ಇರೋದು. ಏನು ಭರವಸೆದಿಂದ ಇರೋದು? ನೀವು ಎಲ್ಲೇ ಹೋದ್ರು ಅದನ್ನೇ ಮಾತಾಡಬೇಕು, ನೀವು ಎಲ್ಲೇ ಹೋದ್ರು ಅದನ್ನೇ ಹೇಳಬೇಕು. ಲೋಕ ತದ್ವಿರುದ್ಧವಾದಂತ ಕಾರ್ಯಗಳನ್ನು ಹೇಳಿದಾಗ ನೀನ್ ಏನ್ ನಿರೀಕ್ಷಿಸ್ತಾ ಇದೆಯೋ ಅದನ್ನ ನೀನು ಮಾತನಾಡುವುದಕ್ಕಾಗಿ ಪ್ರಾರಂಭಿಸಿದಾಗ, ನೀನು ಕೂತ್ಕೊಂಡಾಗ, ನೀನ್ ನಿಂತಾಗ, ನೀನ್ ನಡೆಯಬೇಕಾದ್ರೆ, ಪರಿಸ್ಥಿತಿಗಳನ್ನು ಎದುರುಗೊಳ್ಳಬೇಕಾದ್ರೆ ಅದ್ಭುತ ನಡೆಯುತ್ತೆ, ದೊಡ್ಡ ಕಾರ್ಯ ನಡೆಯುತ್ತೆ. ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಶತ್ರು ಸೋತಲ್ಪಟ್ಟವನು, ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯುತ್ತೆ. ನಾನು ಈ ವರ್ಷ ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ದೇವರು ನನ್ನನ್ನು, ನನ್ನ ಬಿಸ್ನೆಸ್ ಗಳನ್ನು ಆಶೀರ್ವಾದ ಮಾಡ್ತಾನೆ. ನಾನು, ನನ್ನ ಮಕ್ಕಳು ದೇವರ ಸೇವೆ ಮಾಡ್ತೇವೆ, ನಿರೀಕ್ಷಿಸ್ತಾ ಇದ್ದೇವೆ. ನಾನು ಹೇಳ್ತೇನೆ, ಆ ವಿಷಯದಲ್ಲಿ ನೀವು ಭರವಸೆದಿಂದ್ರೆ ನಾನು ಹೇಳ್ತೇನೆ, ಮಾತನಾಡ್ರಿ. ನೀವು ಮಾತನಾಡುವುದಕ್ಕಾಗಿ ಪ್ರಾರಂಭಿಸಿದಾಗ ನೀವು ನಿರೀಕ್ಷಿಸಿದ್ದು ನಿನ್ನ ಬಳಿಗೆ ಅದು ಹುಡುಕಿಕೊಂಡು ಬರುತ್ತೆ. ವಾಟ್ ಯು ಹೋಪ್ ಫಾರ್, ನೀನು ಏನನ್ನ ನಿರೀಕ್ಷಿಸ್ತಾ ಇದೆಯೋ
ಆ ವಿಷಯಗಳಲ್ಲಿ ನೀನು ಭರವಸವಾಗಿರಬೇಕು. ಅನೇಕರಿಗೆ ನಿರೀಕ್ಷೆ ಇದೆ, ಆದ್ರೆ ಅನೇಕರಿಗೆ ಭರವಸೆ ಇಲ್ಲ. ಅನೇಕರಿಗೆ ನಿರೀಕ್ಷೆ ಇದೆ, ಆದ್ರೆ ಅನೇಕರಿಗೆ ಭರವಸೆ ಇಲ್ಲ. ಎಲೀಷನು ತಾನು ಹೇಳ್ದ, ನಾಳೆ ಇಷ್ಟೊತ್ತಿಗೆ ಶೇಕಲ್ಗೆ ತಕ್ಕಂತೆ ಜವೆಗೋದಿ ದೊರಕುತ್ತೆ, ನಾಳೆ ಇಷ್ಟೊತ್ತಿಗೆ ಆಹಾರದ ಸಾಮಗ್ರಿಗಳು ದೊರಕುತ್ತೆ, ನಾಳೆ ಇಷ್ಟೊತ್ತಿಗೆ ಅದ್ಭುತಗಳು ನಡೆಯುತ್ತೆ ಎಂದು ಎಲೀಷನು ತನ್ನ ಅರಸನಿಗೆ ಹೇಳಿದಾಗ, ಅರಸನ ಹಸ್ತಕ್ಕನು ಹೇಳಿದ, ದೇವರು ಪರಲೋಕ ರಾಜ್ಯದ ಬಾಗಿಲನ್ನು ತೆರೆದರೂ ಸಹ ಇದು ನಡೆಯೋದಿಲ್ಲ ಎಂಬುದಾಗಿ ಹಸ್ತಕ್ಕನು ಹೇಳಿದಾಗ, ಎಲೀಷನವನನ್ನು ನೋಡಿಕೊಂಡು ಒಂದು ಮಾತು ಹೇಳ್ತಾನೆ, ಹೇಗೋ ದೇವರು ಹೇಳಿದ್ದನ್ನು ದೇವರು ಮಾಡೇ ಮಾಡ್ತಾನೆ, ನೀನು ಅದನ್ನು ಕಣ್ಣಾರೆ ಕಾಣ್ತೀಯ ಹೊರತು ಅದನ್ನು ನೀನು ಅನುಭವಿಸೋದಿಲ್ಲ ಎಂದು. ದೇವರು ನುಡಿದಂತ ಮಾತಿನ ಪ್ರಕಾರವಾಗಿ ಈಗ ದೇವರ ಒದಗಿಸುವಿಕೆ ದೇವರ ಮಾತಲ್ಲಿ ನೆರವೇರಲ್ಪಡಿತು. ಆದರೆ ಭರವಸೆ ಇಡಲಿಕ್ಕೆ ಸಾಧ್ಯವಾಗದಿರುವ ಹಸ್ತಕನು ಅದನ್ನು ಕಂಡನು ಹೊರತು ಅದನ್ನು ಅನುಭವಿಸೋದಕ್ಕಾಗಲಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, 2021ರಲ್ಲಿ ದೇವರು ತನ್ನ ದಾಸರ ಮುಖಾಂತರವಾಗಿ ಪ್ರವಾದನೆಯ ಅನೇಕ ಶಬ್ದಗಳನ್ನು ದೇವರು ಮೊಳಗಿಸಿದ್ದಾನೆ. ನಾನು ಹೇಳ್ತೇನೆ, ಒಂದು ತಪ್ಪದಿರ ಯೇಸುವಿನ ನಾಮದಲ್ಲಿ ಈ 2021ರಲ್ಲಿ ಸಕಲ ಕುಟುಂಬಗಳ ಮೇಲೆ, ಯೌವನಸ್ಥರ ಮೇಲೆ, ಬಿಸಿನೆಸ್ಗಳ ಮೇಲೆ, ಸೇವೆಗಳ ಮೇಲೆ ಅದು ಯೇಸುವಿನ ನಾಮದಲ್ಲಿ ಅದು ನೆರವೇರುತ್ತೆ. ನಾನು ಒಂದು ಕಾರ್ಯ ಹೇಳ್ತೇನೆ, ನಾವು ನಿರೀಕ್ಷಿಸೋದು ಮಾತ್ರ ಅಲ್ಲ, ವಿ ಆರ್ ಹೋಪ್, ನಾವು ಅದರಲ್ಲೇ ಭರವಸೆ ಇಟ್ಟವರಾಗಿದ್ದೇವೆ. ನಾವು ಕಿವಿಯಾರೆ ಕೇಳಿದ್ದು ನಾವು ಕಣ್ಣಾರೆ ನಾವು ಕಾಣುತ್ತೇವೆ. ಅದು ನಂಬೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆದ್ರಿಂದ ನೋಡುವವರಾಗಿ ನಾವು ನಡೆಯಬಾರದು. ಪರಿಸ್ಥಿತಿಗಳು ಎಂಥದ್ದೇ ಆಗಿರಲಿ, ನಾವು ನೋಡುವವರಾಗಿ ನಡೆಯಬಾರದು. ಇವತ್ತಿಲ್ಲಿ ಕುಳಿತುಕೊಳ್ಳಲ್ಪಟ್ಟವರು ಅನೇಕರ ಮುಂದೆ ಮುಚ್ಚಲ್ಪಟ್ಟ ಬಾಗಿಲುಗಳಿದೆ, ವೈದ್ಯರ ರಿಪೋರ್ಟ್ಗಳಿದೆ, ಅಸಾಧ್ಯತೆಗಳ ಮುಂದೆ ಇದೆ. ನಾನು ಹೇಳ್ತೇನೆ, ಅದನ್ನೆಲ್ಲ ನೀನು ನೋಡಬೇಕಾಗಿರೋದು ನಿನ್ನ ಮನ ಕಣ್ಣುಗಳನ್ನು ತೆರೆದು ನಿನಗಾಗಿ ವರ್ಷ ದೇವರು ಮಾಡಲಿಕ್ಕೆ ಹೋಗುವಂತ ಮಹತ್ ಕಾರ್ಯಗಳನ್ನು ನಿರೀಕ್ಷಿಸೋದು ಮಾತ್ರ ಅಲ್ಲ, ಅದರಲ್ಲೇ ಭರವಸೆ ಇಡ್ರಿ. ನನ್ನ ಜೀವನದಲ್ಲಿ ವರ್ಷ, ನನ್ನ ಕುಟುಂಬದಲ್ಲಿ ವರ್ಷ ದೋಷವಾದದ್ದು ಒಂದು ನಡೆಯೋದಿಲ್ಲ, ನನ್ನ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದೇ. ಆದ್ದರಿಂದ ನಾವು ನೋಡುವವರಾಗಬಾರದು, ನಾವು ನಂಬಿಕೆಯೊಟ್ಟಿಗೆ ಮುಂದಕ್ಕೆ ಸಾಗೋರಾಗಿರಬೇಕು. ನಮ್ಮ ಜೀವಿತಗಳಲ್ಲಿ ಒಂದು ಸೂಪರ್ ನ್ಯಾಚುರಲ್ ಅದ್ಭುತ, ನಾವು ಭರವಸೆ ಇಡುವಂತ ವಿಷಯಗಳಲ್ಲಿ ಒಂದು ದೈವಿಕವಾದ ಚಲನೆ ಕಾಣಬೇಕಾದ್ರೆ ನಾವು ಮಾಡಬೇಕಾಗಿರುವಂತ ಒಂದೇ ಒಂದು ಕಾರ್ಯ, ದೇವರೊಟ್ಟಿಗೆ ಉತ್ತಮವಾದಂತ ಬಾಂಧವ್ಯದಲ್ಲಿ ಜೀವಿಸಬೇಕು. ದೇವರೊಟ್ಟಿಗಿರುವಂತ ಉತ್ತಮವಾದಂತ ಬಾಂಧವ್ಯವೇ ನಮ್ಮನ್ನ ದೈವಿಕವಾದಂತ ಅಸಾಧಾರಣವಾದಂತ ನಂಬಿಕೆ ಮಂಡಲಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥದ್ದು. ಅನೇಕರಿಗೆ 4 ಗೋಡೆಯಲ್ಲಿ ನಂಬೋದು ಬಹಳ ಸುಲಭ, ಆದರೆ ಹೊರಗಡೆ ಪರಿಸ್ಥಿತಿಗಳನ್ನು ಎದುರುಕೊಂಡಾಗ ಯೇಸುವನ್ನೇ ತ್ಯಜಿಸಿ ಬಿಡ್ತಾರೆ. ಆತನ ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳುವಂತ ಮಟ್ಟಕ್ಕೆ ಹೋಗಿ ಬಿಡ್ತಾರೆ. ಆದ್ರೆ ನೀನು ನಿರೀಕ್ಷಿಸುವಂತ ವಿಷಯಗಳು ಕಾರ್ಯರೂಪವಾಗಿ ನಿನ್ನ ಜೀವನದಲ್ಲಿ ಕಾಣಲ್ಪಡಬೇಕಾದ್ರೆ ಯು ಮಸ್ಟ್ ಹ್ಯಾವ್ ದ ಕ್ಲೋಸ್ ರಿಲೇಶನ್ಶಿಪ್ ವಿತ್ ಗಾಡ್. ಕರ್ತನಾದಂತ ಯೇಸು ಕ್ರಿಸ್ತನೊಟ್ಟಿಗೆ ಹತ್ತಿರದ ಬಾಂಧವ್ಯ ಉಳ್ಳವನಾಗಿ ನೀನು ಆತನನ್ನೇ ದೃಷ್ಟಿಸಿ ನೋಡಬೇಕು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಚನದಲ್ಲಿ ಯೇಸು ಸ್ವಾಮಿ ತಾನು ಸಮುದ್ರದ ಆ ಕಡಲಿನ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಶಿಷ್ಯರೆಲ್ಲರೂ ಮುಳುಗು ಹೋಗ್ತೀವಿ ಎನ್ನುವಂತ ಭಯದಲ್ಲಿ ಅವರಾಗಿದ್ದಾರೆ. ಗಾಳಿ ಬಿರುಗಾಳಿ ಬೀಸ್ತಾ ಇದೆ, ಅಲೆಗಳು ಉಗ್ತಾ ಇದೆ. ಅವರು ತಮ್ಮ ಸ್ವಂತ ಸಾಮರ್ಥ್ಯ, ತಮ್ಮ ಸ್ವಂತ ಬಲ ಎಲ್ಲ ಕೊನೆಗಂಡಿದೆ. ಮುಂದಕ್ಕೆ ಏನು ಹೋಗೋದಕ್ಕೆ ಗೊತ್ತಿಲ್ಲ. ಆ ಸಮಯದಲ್ಲಿ ಕಡಲ ಮೇಲೆ ಒಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಕಂಡಾಗ ಅವರಿಗೆ ಒಂದು ಆಶ್ಚರ್ಯ, ಭೂತ ಅಂತ ಹೇಳಿ ಅವರು ಭಯಪಟ್ಟರು. ಆದ್ರೆ ಯೇಸು ಸ್ವಾಮಿ ಅವರ ಹತ್ತಿರಕ್ಕೆ ಬಂದು ಹೇಳ್ತಾ ಇದ್ದಾನೆ, ಭಯ ಪಡಬೇಡ್ರಿ, ನಾನು ಗುರು ಬಂದಿದ್ದೇನೆ ಎಂಬುದಾಗಿ. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವ ಜನರು ಯಾವಾಗೆಲ್ಲ ಕಷ್ಟದ ಅನುಭವಗಳಲ್ಲಿ ಹೋಗ್ತಿರೋ, ನಿಮ್ಮ ಜೊತೆ ಯಾರು ಇಲ್ಲದಿದ್ರು ಮೊದಲನೆಯವನಾಗಿ ಸಹಾಯಕನಾಗಿ ನನ್ನ ದೇವರು ಇಳಿದು ಬರ್ತಾನೆ ಎಂಬುದನ್ನ ನಾವು ಎಂದಿಗೂ ಮರೆಯಬಾರದು. ಬೈಬಲಲ್ಲಿ ನಾವು ಓದ್ತೇವೆ, ಯೇಸು ಅವರ ಮುಂದೆ ಬಂದು ನಿಂತ್ಕೊಂಡಾಗ ಇವರಿಗೆಲ್ಲರಿಗೂ ಭಯ, ಭೂತ ಬಂದಿದೆ ಎಂದು. ಆದರೆ ಯೇಸು ಸ್ವಾಮಿ ಹೇಳಿದನು, ನಾನು ಗುರು, ನಾನು ಬಂದಿದ್ದೇನೆ.
ತಕ್ಷಣವಾಗಿ ಪೇತ್ರನು ಯೇಸುವನ್ನು ದೃಷ್ಟಿಸಿ ನೋಡಿ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನಾಗಿದ್ರೆ ನಾನು ಬರ್ತೇನೆ ಎಂಬುದಾಗಿ. ಯೇಸು ಸ್ವಾಮಿ ತಕ್ಷಣವಾಗಿ ಪೇತ್ರನಿಗೆ ಹೇಳಿದನು, ಬಾ ಎಂದು. ಬೈಬಲ್ ಹೇಳ್ತದೆ, ಪೇತ್ರನು ನೀರಿನ ಮೇಲೆ ಅವನು ನಡೆದನು ಎಂಬುದಾಗಿ. ಗಟ್ಟಿಯಾಗಿ ಹೇಳ್ರಿ, ನಡೆದನು. ಗಟ್ಟಿಯಾಗಿ ಹೇಳ್ರಿ, ನಡೆದನು. ಪೇತ್ರ ಎಲ್ಲಿ ನಡೆದನು? ಯಾವುದು ಮುಳುಗಿಸಿ ಬಿಡುತ್ತದೋ ಎಂದು ಸವಾಲು ನೋಡುತ್ತಾ ಯಾವ ವಿಷಯದಲ್ಲಿ ಭಯಪಟ್ಟು ನಡೆದ್ರು ಆ ವಿಷಯದ ಮೇಲೆ, ಆ ನೀರಿನ ಮೇಲೆ ಪೇತ್ರ ನಡೀತಾ ಇದ್ದಾನೆ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಕಾರಣ ಏನು? ಈ ಪೇತ್ರ ಯೇಸುವನ್ನು ದೃಷ್ಟಿಸಿ ನೋಡಿದನು. ಪೇತ್ರನು ಯೇಸು ಸ್ವಾಮಿಯನ್ನು ದೃಷ್ಟಿಸಿ ನೋಡಿದಾಗ ಅವನು ಗೊತ್ತಾಯಿತು ಇದು ಗುರು ಎಂಬುದಾಗಿ. ಉಳಿದಂತ 11 ಜನ ಹೇಳಿದ್ರು ಭೂತ ಬಂದಿದೆ ಎಂದು. ಆದ್ರೆ ಪೇತ್ರನ ದೃಷ್ಟಿ ಯೇಸುವಿನ ಮೇಲೆ ಇದ್ದುದು ತಪ್ಪಿ ಹೋಗ್ಲಿಲ್ಲ. ಅವನು ಕಂಡುಕೊಂಡನು, ಇದು ನನ್ನ ಗುರು, ಇದು ನನ್ನ ಯೇಸು. ಆದುದರಿಂದ ಪೇತ್ರ ಏನ್ ಮಾಡಿದ? ಒಂದು ಅನುಮತಿಯನ್ನು ಕೇಳಿದ, ನಾನು ಬರಬೇಕು. ತಕ್ಷಣವಾಗಿ ಯೇಸು ಸ್ವಾಮಿ ಕೊಟ್ಟ ಅನುಮತಿಯ ಮೇರೆಗೆ ಅವನು ನೀರಿನ ಮೇಲೆ ನಡೆಯುವುದಕ್ಕಾಗಿ ಪ್ರಾರಂಭಿಸಿದನು. ಇವತ್ತು ನಾನು ಒಂದು ಕಾರ್ಯ ದೇವರ ಮಕ್ಕಳು ಹೇಳ್ತೇನೆ, ಯೇಸುವನ್ನು ದೃಷ್ಟಿಸಿಕೊಂಡು ಯೇಸು ಸ್ವಾಮಿ ಒಟ್ಟಿಗೆ ಉತ್ತಮವಾದಂತ ಬಾಂಧವ್ಯದಲ್ಲಿ ನಡೆಯುವ ದೇವರ ಮಕ್ಕಳೇ, ನಿಮ್ಮನ್ನು ಮುಳುಗಿಸಿ ಬಿಡುವಂಥದ್ದು ಅಥವಾ ಲೋಕವನ್ನು ಮುಳುಗಿಸಿ ಬಿಡುವಂಥದ್ದು ಯಾವುದು ನಿಮ್ಮನ್ನು ಮುಳುಗಿಸೋದಕ್ಕಾಗೋದಿಲ್ಲ. ಅವೆಲ್ಲವೂ ನಿನ್ನ ಕಾಲಿನ ಕೆಳಗಡೆ ಇರುತ್ತೆ. ನಂಬೋರಿದ್ರೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಯೇಸು ಸ್ವಾಮಿ ಒಟ್ಟಿಗೆ ನಡೆಯುವಂತ, ಯೇಸು ಸ್ವಾಮಿಯನ್ನು ದೃಷ್ಟಿಸಿಕೊಂಡು ಯಾತ್ರೆ ಮಾಡುವ, ಯೇಸು ಸ್ವಾಮಿಯನ್ನು ಮಾತ್ರ ನೋಡುತ್ತಾ ಜೀವಿಸುವಂತ ದೇವರ ಮಕ್ಕಳೇ, ಎಡಗಡೆ 1000 ಬಿದ್ದರು, ಬಲಗಡೆ 10,000 ಬಿದ್ರು, ಅಲ್ಲ ಕಲ್ಲೋಲಗಳು ಸಂಭವಿಸುತ್ತಾ ಇದ್ರು, ಅಗ್ನಿ ಬಾಣಗಳು ಎದ್ದು ಬರುತ್ತಾ ಇರುವುದಾದ್ರು, ಕ್ರಿಸ್ತನನ್ನೇ ದೃಷ್ಟಿಸಿಕೊಂಡು ಈತನು ನನ್ನ ರಕ್ಷಕನು, ಈತನು ನನ್ನ ಯೇಸು, ನನಗಾಗಿ ನನ್ನ ದೇವರಿದ್ದಾನೆ ಎಂದು ಆತನನ್ನೇ ದೃಷ್ಟಿಸಿಕೊಂಡು ನಡೆಯುವಂತ ಒಬ್ಬನು ಲಜ್ಜೆಗೀಡು ಆಗೋದಿಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನಾನು ಹೇಳ್ತೇನೆ, ನಿನ್ನನ್ನು ಮುಳುಗಿಸೋದಕ್ಕೆ ಬರುವಂತ ಎಂತ ಪ್ರವಾಹ ಆಗಲಿ, ಯೇಸು ಒಟ್ಟಿಗೆ ನಡೆಯುವಂತ ನಿನ್ನ ಜೀವನದಲ್ಲಿ ಅವೆಲ್ಲವೂ ಕಾಲಿನ ಕೆಳಗಡೆ ಇರುತ್ತೆ ಹೊರತು ಅದು ಯಾವುದು ನಿನ್ನನ್ನು ಮುಳುಗಿಸೋದಿಕ್ಕೆ ಅನುಮತಿ ದೇವರು ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ ದಾರಿದ್ರ್ಯತನ ನಿಮ್ಮ ಕಾಲಿನ ಕೆಳಗಡೆ, ರೋಗಗಳು ನಿಮ್ಮ ಕಾಲಿನ ಕೆಳಗಡೆ, ನಷ್ಟಗಳು ನಿಮ್ಮ ಕಾಲಿನ ಕೆಳಗಡೆ, ಶತ್ರುವಿನ ಅಗ್ನಿ ಬಾಣಗಳು ನಿಮ್ಮ ಕಾಲಿನ ಕೆಳಗಡೆ, ಪಾಪಗಳು ನಿಮ್ಮ ಕಾಲಿನ ಕೆಳಗಡೆ, ಶಾಪಗಳು ನಿಮ್ಮ ಕಾಲಿನ ಕೆಳಗಡೆ, ಯೇಸುವಿನ ನಾಮದಲ್ಲಿ ಎಲ್ಲದರ ಮೇಲೆ ನೀವು ನಡೀತೀರಿ ಹೊರತು ಯಾವುದು ನಿಮ್ಮನ್ನು ಮುಳುಗಿಸೋದಿಕ್ಕೆ ಯೇಸು ಅನುಮತಿ ಕೊಡೋದಿಲ್ಲ. We must walk with Jesus. ಯೇಸುವಿನೊಟ್ಟಿಗೆ ನಾವು ನಡೆಯುವವರಾಗಿರಬೇಕು. ಎರಡನೇದಾಗಿ, ಈ ನಂಬಿಕೆ ಯಾತ್ರೆಯೊಟ್ಟಿಗೆ ಯೇಸು ಸ್ವಾಮಿಯೊಟ್ಟಿಗೆ ನಡೆಯೋದು ಮಾತ್ರವಲ್ಲ, we must have a holy life, we must have a prayerful life, we must have a word in our life. ನಮ್ಮ ಜೀವಿತಗಳಲ್ಲಿ ನಾನು ಯೇಸು ಸ್ವಾಮಿ ನಂಬಿದ್ದೇನೆ ಅಂತ ಹೇಳಿ ಪ್ರಾರ್ಥನೆ ಮರೆಯಂಗಿಲ್ಲ, ವಾಕ್ಯವನ್ನು ಮರೆಯಂಗಿಲ್ಲ, ಪರಿಶುದ್ಧವಾದ ಜೀವಿತವನ್ನು ಮರೆಯಂಗಿಲ್ಲ. ಕಾರಣ ಬೈಬಲ್ ಹೇಳುತ್ತೆ, ನಂಬಿಕೆ ಯಾರಿಗೋಸ್ಕರ ಕ್ರಿಯೆ ಮಾಡುತ್ತೆ. ಬೈಬಲ್ ಅಲ್ಲಿ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಗಮನಿಸುವ ಪ್ರಕಾರ, 2 ತಿಮೋತಿಯನ ಪತ್ರಿಕೆಯಲ್ಲಿ ಗಮನಿಸುವ ಪ್ರಕಾರ, ಇದು ಪರಿಶುದ್ಧವಾದ ನಂಬಿಕೆ. ಅದ್ಭುತಗಳು ಯಾರಿಗೋಸ್ಕರ? ಈ ನಂಬಿಕೆ ಯಾರಿಗೋಸ್ಕರ ಕ್ರಿಯೆಗಳನ್ನು, ಮಹತ್ ಕಾರ್ಯಗಳನ್ನು ಸಾಧಿಸುತ್ತೆ? ಪರಿಶುದ್ಧವಾದಂತ ನಂಬಿಕೆಗೆ ಪರಿಶುದ್ಧತೆಯ ಜೀವನದಲ್ಲಿ ಸ್ಥಳ ಯಾರು ಮಾಡಿಕೊಡ್ತಾರೋ ಅವರ ಜೀವಿತಗಳಲ್ಲಿ ಈ ನಂಬಿಕೆ ಬಲವಾಗಿ ಕ್ರಿಯೆ ಮಾಡುತ್ತೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಯೋಹಾನ 2:5 ಗಮನಿಸ್ತೇವೆ, ಯೇಸು ಸ್ವಾಮಿ ಒಂದು ಮದುವೆಗೆ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಒಂದು ಮದುವೆಗೆ ಹೋದಾಗ ಅಲ್ಲಿ ದ್ರಾಕ್ಷಾರಸ ಖಾಲಿ ಆಯಿತು. ದ್ರಾಕ್ಷಾರಸ ಖಾಲಿ ಆದಾಗ ಏನೇನೋ ಮಾಡಿದ್ರು, ಏನು ಸಂಭವಿಸಲಿಲ್ಲ. ಕಡೆಯದಾಗಿ ಯೇಸು ಸ್ವಾಮಿ ಬಳಿಗೆ ಬರ್ತಾರೆ. ದೇವ್ರ ಮಕ್ಕಳು, ಯೇಸುವಿನ ಬಿಟ್ಟು ಏನೇ ಮಾಡಕ್ ಹೋದ್ರು ಕಡೆಯದಾಗಿ ಯೇಸು ಸ್ವಾಮಿ ಬಳಿಗೆ ಬರ್ಬೇಕು. ಯೇಸು ಸ್ವಾಮಿಯನ್ನು ಬಿಟ್ಟು ನೀನು ಬಿಸ್ನೆಸ್ ಮಾಡಕ್ ಹೋದ್ರು, ಯೇಸು ಸ್ವಾಮಿನ ಬಿಟ್ಟು ನೀನು ಕೆಲ್ಸಕ್ಕೆ ಹೋದ್ರು, ಯೇಸು ಸ್ವಾಮಿನ ಬಿಟ್ಟು ನೀನು ಫ್ರೆಂಡ್ಸ್ ಜೊತೆ ಸುತ್ತಾಡಿದ್ರು, ಯೇಸು ಸ್ವಾಮಿ ಬಿಟ್ಟು ನೀನು ಪಾರ್ಟಿ ಮಾಡಿದ್ರು, ಎಲ್ಲ ಕಡೆ ತಿರುಗಾಡಿ ಕಡೆಗೆ ನೀನು ಯೇಸು ಸ್ವಾಮಿಗೆ ಬಳಿಗೆ ಬರಬೇಕು. ಕಾರಣ
ನಿನ್ನ ಜೀವನದಲ್ಲಿ ತುಂಬಲ್ಪಡುವಂತ ಅನುಭವ ಕೊಡೋದು ಯೇಸು ಮಾತ್ರನೇ. The fullness of joy, the fullness of blessing, the fullness of spirit, ಆತ್ಮನ ತುಂಬುವಿಕೆ, ಸಂತೋಷದ ತುಂಬುವಿಕೆ, ಅನುಗ್ರಹದ ತುಂಬುವಿಕೆ ಆತನ ಪಾದಪೀಠದಲ್ಲಿ ಮಾತ್ರನೇ ಇರೋದು. ಇವರು ಕಷ್ಟ ಬೀಳಲಿಲ್ಲ ಅಂತೆಲ್ಲ ಪಟ್ರು, ಇವರು ಸಿದ್ಧತೆ ಮಾಡ್ಕೊಳ್ಳಿಲ್ಲ ಅಂತೆಲ್ಲ ಮಾಡ್ಕೊಂಡ್ರು, ಎಲ್ಲಾ ಕಡೆ ತಿರುಗಾಡಿದ್ರು. ಆದ್ರೆ ಕಡೆಯದಾಗಿ ಇವರಿಗೆ ಬಂದಂತ ರಿಸಲ್ಟ್ ಖಾಲಿ ಆಗಿದೆ. ನಾನು ಹೇಳ್ತೇನೆ, 2020 ನಿನ್ನ ಜೀವನದಲ್ಲಿ ಏನಾದ್ರೂ ಖಾಲಿ ಆಗಿದೆಯಾ? ನಾನು ಹೇಳ್ತೇನೆ, ಈ ವರ್ಷದ ತಿಂಗಳ ಆರಂಭದ ಆರಾಧನೆಯಲ್ಲಿ ಯೇಸುವಿನ ಬಳಿಗೆ ಬಾ. ಯೇಸು ಸ್ವಾಮಿ ಎಲ್ಲಿಯೇ ನಿನಗೆ ಪರಿಪೂರ್ಣವಾದ ತುಂಬುವಿಕೆ ಉಂಟು. ಖಾಲಿ ಆಯಿತು ಎಂದು ಯೇಸು ಸ್ವಾಮಿ ಬಳಿಗೆ ಬಂದಾಗ ಯೇಸು ಸ್ವಾಮಿಯ ತಾಯಿ ಹೇಳ್ತಾರೆ, ಏನಾದ್ರೂ ಮಾಡು. ತಕ್ಷಣವಾಗಿ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಗೊಡವೆ ನಿನಗೇನಕ್ಕೆ? ತಕ್ಷಣವಾಗಿ ಮರಿಯಮ್ಮಳು, ಆಕೆ ಮರಿಯಳು ತಾನು ಸೇವಕರನ್ನು ನೋಡಿಕೊಂಡು ಹೇಳಿದಳು, ಆತನ ಏನ್ ಹೇಳ್ತಾನೋ ಅದನ್ನ ಮಾಡ್ರಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಈ ವರ್ಷದ ಆಲೋಚನೆ ನಿನ್ನ ಮಾತಿನ ಮೇಲಿಗೆ. ನಾನು ಹೇಳ್ತೇನೆ, ಈ ವರ್ಷ ಆತನು ನಿನಗೇನು ಹೇಳ್ತಾನೋ, ಆತನು ಪ್ರಾರ್ಥನೆ ಮಾಡು ಅಂದ್ರೆ ಪ್ರಾರ್ಥನೆಗೆ ಸಿದ್ಧನಾಗು. ಆತನ ಉಪವಾಸ ಮಾಡು ಅಂದ್ರೆ ಉಪವಾಸಕ್ಕೆ ಸಿದ್ಧನಾಗು. ಆತನ ಪಾಪ ಬಿಡು, ಆ ಜೊತೆಗಾರರು ಬಿಡು, ಆ ಚಾಡಿ ಹೇಳೋದು ಬಿಡು, ಆ ಅಶುದ್ಧತೆಯನ್ನು ಬಿಡು, ಆ ರಹಸ್ಯ ಪಾಪ ಬಿಡು, ಆ ಗುಣಗುಟ್ಟಕ್ಕೇನು ಬಿಡುಗ ಅಂತ ಹೇಳಿದಾಗ ಬಿಡೋದಕ್ಕೆ ನಿನ್ನಲ್ಲಿ ಮನಸ್ಸಿದ್ರೆ, ಆತನ ಏನ್ ಹೇಳ್ತಾನೋ ಅದನ್ನ ಮಾಡೋದಕ್ಕೆ ನಿನಗೆ ಮನಸ್ಸಿದ್ರೆ, ನಾನು ಹೇಳ್ತೇನೆ, ನಿನ್ನ ಪಾತ್ರೆಯನ್ನ ದೇವರು ತುಂಬಿಸ್ತಾನೆ, ನಿನ್ನ ಕುಟುಂಬನ ದೇವರು ತುಂಬಿಸ್ತಾನೆ, ನಿನ್ನ ಮನೆಯನ್ನ ದೇವರು ತುಂಬಿಸ್ತಾನೆ. ಇವತ್ತು ಯೇಸು ಏನ್ ಹೇಳ್ತಾನೆ ಅದನ್ನು ಕೇಳೋದಕ್ಕೆ ನಿನ್ನ ಕಿವಿಗಳು ತೆರೆಯಲ್ಪಟ್ಟಿದೆಯಾ? ಆ ಶುದ್ಧ ಬಿಡು ಅಂದ್ರೆ ಬಿಡೋದಕ್ಕೆ ಸಿದ್ಧನಾಗು. ಆ ಜೊತೆಗಾರರನ್ನು ಬಿಡು ಅಂದ್ರೆ ಬಿಡೋದಕ್ಕೆ ಸಿದ್ಧನಾಗು. ಆತನ ಏನ್ ಹೇಳ್ತಾನೋ ಅದನ್ನು ಮಾಡೋದಕ್ಕೆ ನೀನು ಸಿದ್ಧನಾದ್ರೆ, ನಾನು ಹೇಳ್ತೇನೆ, ನಿನ್ನ ಕಣ್ಣಿನ ಮುಂದೆ ಕಾಣೋದು ಕೇವಲ ನೀರಾಗಿದ್ರು, ಆದ್ರೆ ಅದರ ಬಣ್ಣವನ್ನ, ಅದರ ರುಚಿಯನ್ನು ಬದಲಾಯಿಸೋದಕ್ಕೆ ನನ್ನ ಯೇಸು ಶಕ್ತನು. 2ನೇ ಸರ್ವಿಸ್ ಅಲ್ಲಿ ಹಿರಿಯ ಬೋಧಕರು ಹೇಳಿದ್ರು, ಕತ್ತಲಿರೋದು ಬೇಕು, ಮೇಲ್ಗಡೆ ಇರೋದು ಬೇಕಂದ್ರೆ ಆಗೋದಿಲ್ಲ. ನನ್ನ ದೇವರು ಯಾವಾಗ್ಲೂ ಹೇಳೋದು, ಮೇಲಿರುವುದನ್ನು ಇಡಿ. ಇವತ್ತು ನೀನು ಬಿಡಬೇಕಾದದನ್ನು ಬಿಡು, ಇವತ್ತು ಹಿಡಿಯಬೇಕಾದದನ್ನು ಇಡಿ. ಆತ ನಿನಗೇನು ಹೇಳ್ತಾ ಇದ್ದಾನೆ? ಮನ ತಿರುಗಿ ಬಾ ಎಂದು ಕರೀತಾ ಇದ್ದಾನೆ, ಪ್ರಾರ್ಥನೆ ಮಾಡು ಎಂದು ಕರೀತಾ ಇದ್ದಾನೆ, ಪರಿಶುದ್ಧತೆಯಲ್ಲಿ ಜೀವಿಸು ಎಂದು ಕರೀತಾ ಇದ್ದಾನೆ, ಉಪವಾಸ ಮಾಡಿ ನನ್ನ ಸನ್ನಿಧಾನದಲ್ಲಿ ನೆಲೆಗೊಳ್ಳು ಎಂದು ದೇವರು ಕರೀತಾ ಇದ್ದಾನೆ. ಆತನೇನು ಹೇಳ್ತಾನೋ ಅದನ್ನು ಮಾಡೋದಕ್ಕೆ ನೀನು ಸಿದ್ಧನಾದ್ರೆ, you will see the supernatural miracle in your life. ನಿನ್ನ ಜೀವನದಲ್ಲಿ ಅಸಾಧಾರಣವಾದ ಅದ್ಭುತಗಳನ್ನು ಒಂದರಷ್ಟಲ್ಲ, ಎರಡರಷ್ಟಲ್ಲ, ಅನೇಕರು ಆಶ್ಚರ್ಯ ಪಡತಕ್ಕಂತೆ ನನ್ನ ದೇವರು ನಿನ್ನ ಜೀವನದಲ್ಲಿ ಮಾಡೋದಕ್ಕೆ ಶಕ್ತನು. ಆದ್ರಿಂದ ದೇವರ ಸಮ್ಮುಖದಲ್ಲಿ ಆತನ ಶಬ್ದಕ್ಕೆ ಕಿವಿಗೊಡಬೇಕು. ನಾಲ್ಕನೇದಾಗಿ ಫೇತ್, ನಂಬಿಕೆ ಯಾವಾಗಲೂ ಮಾತನಾಡುತ್ತೆ. ಫೇತ್ ವಾಕ್ಸ್, ನಂಬಿಕೆ ನಡೆಯುತ್ತೆ. ಫೇತ್, ನಂಬಿಕೆ will lead you to the blessing life. ನಿನ್ನ ಜೀವನದಲ್ಲಿ ಆಶೀರ್ವಾದದ ಜೀವಿತಕ್ಕೆ ನಿನ್ನನ್ನು ಕೊಂಡೊಯ್ಯೋದು ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲಿರುವಂಥ ನಂಬಿಕೆ. ಇಬ್ರಿಯರು ಬರೆದಂಥ ಪತ್ರಿಕೆ 11ನೇ ಅಧ್ಯಾಯದ 39ನೇ ವಚನವನ್ನು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವಲ್ಲಿ ಈ ರೀತಿಯಾಗಿ ನಾವು ಗಮನಿಸ್ತೇವೆ, ನಂಬಿಕೆ ಮೂಲಕ ಇವರೆಲ್ಲರೂ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿಕೊಂಡರು. ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳೋಣ, ಗಟ್ಟಿಯಾಗಿ ಹಾಲೆಲೂಯ. ಈ 2021ರಲ್ಲಿ ನೀನು ಅವಮಾನ ಪಟ್ಟಂತ ಸ್ಥಳದಲ್ಲಿ ದೇವರು ನಿನ್ನ ತಲೆಯನ್ನು ಎತ್ತುತ್ತಾನೆ. ಲೋಕದ ಜನರು ಎಲ್ಲಿ ನಿನ್ನ ಹೆಸರನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲಿ ನಿನ್ನನ್ನು ನಿನ್ನ ಕುಟುಂಬವನ್ನು ತಲೆ ಕೆಳಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು,
ಎಲ್ಲಿ ನಿನ್ನ ಹೆಸರಕ್ಕೆ ಕಳಂಕ ಬರೋದಕ್ಕೆ ಪ್ರಯತ್ನ ಮಾಡಿದ್ರು, ಯೇಸುವಿನ ನಾಮದಲ್ಲಿ ಆತನ ಮಾತಿನ ಮೇರೆ ನಡೆಯುವಂತೆ ನಿನ್ನ ಜೀವನದಲ್ಲಿ ಈ 2021ರಲ್ಲಿ ನಿನ್ನ ಹೆಸರನ್ನ ದೇವರು ಒಳ್ಳೆಯ ಹೆಸರಾಗಿ, ಘನವುಳ್ಳ ಹೆಸರಾಗಿ, ಯಾಬೇಚನ ಹಾಗೆ ಸನ್ಮಾನಿಸಲ್ಪಟ್ಟ ಹೆಸರಾಗಿ ದೇವರು ನಿನ್ನ ಹೆಸರನ್ನ ಉನ್ನತಿಗೆ ದೇವರು ತರುತ್ತಾನೆ. ಅದ ನಂಬುವವರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಹಲ್ಲೆಲೂಯಾ. ನಂಬಿಕೆ ನಷ್ಟವಾದ ಮಾನವನ್ನ ಹಿಂತಿರುಗಿ ಕರ ತರುತ್ತೆ. ನಂಬಿಕೆ ನಷ್ಟವಾದ ಹೆಸರನ್ನ ಹಿಂತಿರುಗಿ ಕರ ತರುತ್ತೆ. ನಂಬಿಕೆ ಅವಮಾನ ಹೊಂದಿದ ಸ್ಥಳದಲ್ಲಿ ನಿನ್ನ ತಲೆಯನ್ನ ಎತ್ತತಕ್ಕಂತೆ ಮಾಡುತ್ತೆ. ನಂಬಿಕೆ ನಿನ್ನ ಜೀವನದಲ್ಲಿ ತಲೆ ತಗ್ಗಿದ ಸ್ಥಳದಲ್ಲಿ ನಿನಗಾಗಿ ಒಂದು ಔತಣವನ್ನು ಸಿದ್ಧ ಮಾಡುತ್ತೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ಈ 2021ರಲ್ಲಿ ದೇವರು ಈ ಸಭೆಯ ಹೆಸರನ್ನ ದೇವರು ಪ್ರಖ್ಯಾತಿಗೆ ದೇವರು ತರುತ್ತಾನೆ. ವಿಕ್ಟರಿ ಇಂಟರ್ನ್ಯಾಷನಲ್ ಎಜಿ ವರ್ಷಪ್ ಸೆಂಟರ್ ನಲ್ಲಿರುವಂತ ಪ್ರತಿಯೊಬ್ಬರ ವಿಶ್ವಾಸಿಗಳ ಹೆಸರುಗಳನ್ನ ದೇವರು ಪ್ರಖ್ಯಾತಿಗೆ ದೇವರು ತರುತ್ತಾನೆ. ಶತ್ರು ಕೇಳತಕ್ಕಂತೆ ಕೈಗಳೆತ್ತಿ ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ಇವತ್ತು ಅನೇಕರು ಭಯ ಪಡ್ತಾ ಇದ್ದೀರಾ, ಇವತ್ತು ಅನೇಕರು ಅಳುತ್ತಾ ಇದ್ದೀರಾ, ಇವತ್ತು ಅನೇಕರು ಲಜ್ಜೆಗೀಡಾಗೋಗಿ ಬಿಡ್ತೀನಾ ಎಂದು ಭಾರ ಪಡುತ್ತಾ ಇದ್ದೀರಾ. ಆದರೆ 2021ರಲ್ಲಿ ನಂಬಿಕೆಯಿಂದ ಒಳ್ಳೆ ಹೆಸರನ್ನು ಸಂಪಾದಿಸತಕ್ಕಂತೆ, ಹಣದಿಂದ ಅಲ್ಲ, ತೋಳ್ಬಲದಿಂದ ಅಲ್ಲ, ವಿದ್ಯಾಭ್ಯಾಸದಿಂದ ಅಲ್ಲ, ನಂಬಿಕೆಯಿಂದ ಯೇಸು ಸ್ವಾಮಿಯೊಟ್ಟಿಗೆ ನಡೆದಂತ ಜೀವಿತ, ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡಂತ ಜೀವಿತ, ಯೇಸು ಸ್ವಾಮಿಗಾಗಿ ಜೀವಿಸಿದಂತ ಜೀವಿತ, ನಿನ್ನ ಸಂಬಂಧಿಕರು, ನಿನ್ನ ಆಫೀಸ್ನಲ್ಲಿರುವ ನಿನ್ನ ಜನರು, ನಿನ್ನ ಬಾಸುಗಳು ಅಲ್ಲಿ ನಿನ್ನ ಹೆಸರನ್ನು ಕೇಳಿದಾಗ ಅವರು ಬಿಡು ಆಶೀರ್ವದಿಸಲ್ಪಟ್ಟವರು ಎಂದು ಹೇಳತಕ್ಕಂತೆ ನಿನ್ನ ಹೆಸರನ್ನ ದೇವರು ಆತನು ಸನ್ಮಾನಿಸಲಿಕ್ಕಾಗಿ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ನಿನ್ನ ಹೆಸರನ್ನ ಅಲ್ಲಿ ಕೆಡಿಸುವುದಕ್ಕೆ ಶತ್ರು ಉದ್ದೇಶ ಪಟ್ಟಂತ ಎಲ್ಲ ಮಂಡಲಗಳಲ್ಲಿ ಈ ವರ್ಷ ನಿನ್ನ ಜೀವನದಲ್ಲಿ ಜಯ ಉಂಟು. ನಿಮ್ಮ ಮಕ್ಕಳನ್ನ ದೇವರು ಹಿಂತಿರುಗಿ ಕರೆತರ್ತಾನೆ. ನಿಮ್ಮ ಗಂಡನನ್ನ ದೇವರು ಹಿಂತಿರುಗಿ ಕರೆತರ್ತಾನೆ. ಈ 2021ರಲ್ಲಿ ನಷ್ಟವಾಗಿರೋದೆಲ್ಲವೂ ಯೇಸುವಿನ ನಾಮದಲ್ಲಿ ಅದರ ಬಡ್ಡಿ ಸಮೇತ ನೀನು ನಿನ್ನ ಕುಟುಂಬದವರು ಅದು ಹಿಂತಿರುಗಿ ಪಡೆಯತಕ್ಕಂತೆ ದೇವರು ದೊಡ್ಡ ಕಾರ್ಯ ದೇವರು ಮಾಡುತ್ತಾನೆ. ಬಾಯಿ ತೆರೆದು ಹೇಳ್ರಿ, ನಂಬಿಕೆಯಿಂದ ನನಗೆ ಒಳ್ಳೆಯ ಹೆಸರು ಉಂಟು. ಗಟ್ಟಿಯಾಗಿ ಹೇಳ್ರಿ, ನಂಬಿಕೆಯಿಂದ ನನಗೆ ಒಳ್ಳೆಯ ಹೆಸರು ಉಂಟು. 4ನೇದಾಗಿ ಅಂಶ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ನಂಬಿಕೆ ದೇವರ ರಾಜ್ಯದ ಮನೋಭಾವನೆ ಉಳ್ಳವರಿಗಾಗಿ ದೊಡ್ಡ ಸಂಗತಿಗಳನ್ನು ಸಾಧಿಸೋದಕ್ಕೆ ಈ ನಂಬಿಕೆ ಬಲ ಕೊಡುತ್ತೆ. ನಂಬಿಕೆ ಅನ್ನೋದು ಸ್ವಾರ್ಥ ಚಿಂತೆಗಾಗಲ್ಲ. ನಂಬಿಕೆ ಅನ್ನೋದು ಸ್ವಂತಕ್ಕಾಗಿ ಅಲ್ಲ. ನಮ್ಮ ಜೀವನದಲ್ಲಿ ಉಳ್ಳಂತ ನಂಬಿಕೆ ಅದು ದೇವರ ರಾಜ್ಯದ ಮಹಿಮೆಗಾಗಿ, ದೇವರ ರಾಜ್ಯದ ವಿಸ್ತರಣೆಗಾಗಿ, ದೇವರ ಸಭೆಯ ಪ್ರಯೋಜನಕ್ಕುಳ್ಳದು ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸೋದಕ್ಕಾಗಿ ಪ್ರಾರಂಭಿಸಿದಾಗ ನಮ್ಮ ಮುಖಾಂತರ, ನಮ್ಮ ಕುಟುಂಬದ ಮುಖಾಂತರ ದೇವರು ಮಾಡಲಿಕ್ಕೆ ಹೋಗುವ ಕಾರ್ಯಗಳು ಅದು ಸಾಧಾರಣವಾಗಿರೋದಿಲ್ಲ, ಅದು ಮಹಿಮೆಯಾದ ಕಾರ್ಯಗಳಾಗಿರುತ್ತೆ. ಇಬ್ರಿಯ 11:33 ನಾವು ಗಮನಿಸಿದಾಗ ಅವರು ನಂಬಿಕೆ ಮೂಲಕ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು. ಮುಂದೆ ಅನೇಕ ಕಾರ್ಯ ಹೇಳುತ್ತೆ. ಸಿಂಹದ ಬಾಯಿಗಳನ್ನು ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಅನೇಕ ಸಂಗತಿಗಳಿದೆ. ಅದು ಯಾವುದನ್ನು ನಾನು ಮುಟ್ಟೋದಿಲ್ಲ, ನಾನು ಇಲ್ಲೇ ಹೇಳಿ ನಾನು ನಿಲ್ಲಿಸ್ತೇನೆ. ಗಮನಿಸಿ, ನಂಬಿಕೆ ಮೂಲಕ ಅವರು ವಾಗ್ದಾನಗಳನ್ನು ಪಡೆದುಕೊಂಡರು. ಗಟ್ಟಿಯಾಗಿ ಹೇಳ್ರಿ, ನಂಬಿಕೆ ಮೂಲಕ. ನಂಬಿಕೆ ಉಳ್ಳವರಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನಂಬಿಕೆ ಮೂಲಕ. ನಂಬಿಕೆ ಮೂಲಕ ಅವರು ವಾಗ್ದಾನಗಳನ್ನು ಪಡೆದುಕೊಂಡರು. ಹೇಳ್ರಿ, ಯೇಸುವಿನ ನಾಮದಲ್ಲಿ ಈ 2021ರಲ್ಲಿ
ನನಗೂ ನನ್ನ ಕುಟುಂಬಕ್ಕೂ ನನ್ನ ತಲೆಮಾರಿಗೂ ನನ್ನ ಸಭೆಗೂ ಇರುವಂತ ಎಲ್ಲ ವಾಗ್ದಾನಗಳನ್ನೇ ನಾವು ಪಡೆದುಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ. ಆ ನಂಬಿಕೆ ಉಳ್ಳವರು ಮಾತ್ರ ಕೈಗಳು ತಟ್ಟಿ ಗಟ್ಟಿಯಾಗಿ ದೇವರಿಗೆ ಮಹಿಮೆಯನ್ನು ಕೊಡ್ರಿ. ಈ 2021ರಲ್ಲಿ ಎಲ್ಲ ವಾಗ್ದಾನಗಳನ್ನು ಪಡೆದುಕೊಳ್ಳುತ್ತೇವೆ. ಒಂದು ವಾಗ್ದಾನ ತಪ್ಪಿ ಹೋಗೋದಿಲ್ಲ. ಅದು ಆತ್ಮಿಕವಾದ ವಾಗ್ದಾನಗಳು, ಅದು ಆರ್ಥಿಕವಾದ ವಾಗ್ದಾನಗಳು, ಅದು ಸೇವೆಯ ವಾಗ್ದಾನಗಳು. ಯೇಸುವಿನ ನಾಮದಲ್ಲಿ ಒಂದು ತಪ್ಪಿ ಹೋಗೋದಿಲ್ಲ. ಸಕಲದನ್ನು ಪಡೆದುಕೊಳ್ಳುತ್ತೇವೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಕೈಗಳು ತಟ್ಟಿ ಒಂದು 30 ಸೆಕೆಂಡ್ ದೇವರಿಗೆ ಸ್ತೋತ್ರ ಹೇಳ್ರಿ. ಯೇಸುವಿನ ನಾಮದಲ್ಲಿ ಅಭಿಷಕ್ತರಾದ ಹಿರಿಯ ಬೋಧಕರ ಮುಖಾಂತರವಾಗಿ ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಸಭೆಯ ಮೇಲೆ, ನಮ್ಮ ಸೇವೆಗಳ ಮೇಲೆ ಯೇಸುವಿನ ನಾಮದಲ್ಲಿ ನುಡಿಯಲ್ಪಟ್ಟ ಎಲ್ಲ ವಾಗ್ದಾನಗಳನ್ನು ನಾವು ಪಡೆದುಕೊಳ್ಳುವೆವು. ಗಮನಿಸಿ, ನಾನು ಇದನ್ನ ಹೇಳಿ ಪ್ರಾರ್ಥನೆ ಕಡೆ ನಡೆಸ್ತೇನೆ. ವಾಗ್ದಾನ ನಮ್ಮ ಜೀವನದಲ್ಲಿ ಇಳಿದು ಬರೋದು ಕೃಪೆಯಿಂದ, ಸಾಮರ್ಥ್ಯದಿಂದಲ್ಲ, ತೋಳ್ಬಲದ ಮೇಲೆ ಆಧಾರಗೊಂಡಲ್ಲ. ವಾಗ್ದಾನಗಳು ನಮ್ಮಲ್ಲಿ ಇಳಿದು ಬರೋದು ಕೃಪೆಯಿಂದ. ಕೃಪೆಯಿಂದ ವಾಗ್ದಾನಗಳು ನಮ್ಮ ಮೇಲೆ ಬಿದ್ದಾಗ ನಾವು ಕೃಪೆ 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 ಅಂದ್ಕೊಂಡು ನಂಬಿಕೆಯೊಟ್ಟಿಗೆ ಸಾಗೋದಕ್ಕಾಗಿ ಪ್ರಾರಂಭಿಸಿದಾಗ ದೇವರು ನಮಗಾಗಿ ಸಿದ್ಧ ಮಾಡಿದಂಥ ಎಲ್ಲ ವಾಗ್ದಾನಗಳು ಅದು ನಮ್ಮ ಕಣ್ಣುಗಳು ಕಾಣತಕ್ಕಂತೆ ದೇವರು ಅದನ್ನು ತೆರೆದು ಬಿಡುತ್ತಾನೆ. ಇಸ್ರಾಯೇಲ್ ಜನರು 40 ವರ್ಷ ಯಾತ್ರೆ ಮಾಡಿದ್ರು. ಏನಕ್ಕಾಗಿ ಆ ಯಾತ್ರೆ ಮಾಡಿದ್ರು? ವಾಗ್ದಾನಕ್ಕಾಗಿ. ಏನು ವಾಗ್ದಾನ? ಹಾಲು ಜೇನು ಹರಿಯುವಂತ ದೇಶ. ಈಗ ವಾಗ್ದಾನದ ದೇಶವನ್ನು ನೋಡ್ಕೊಂಡು ಬಂದಿದ್ದಾರೆ. ಅಲ್ಲಿರೋ ಆಪಲ್, ದಾಳಿಂಬೆ ಎಲ್ಲಾ ತಂದಿದ್ದಾರೆ. ಈಗ ಪಟ್ಟಣ ಚೆನ್ನಾಗಿದೆ, ಊರು ಚೆನ್ನಾಗಿದೆ, ಒಳ್ಳೊಳ್ಳೆ ಮನೆಗಳಿದೆ. ಇವಾಗ ಅವ್ರಿಗೊಂದು ನೆಪ. ಏನ್ ನೆಪ? ಎಲ್ಲಾ ಚೆನ್ನಾಗಿದೆ, ಆದ್ರೆ ಅಲ್ಲಿರೋ ಜನ ಬಲಿಷ್ಠರು, ಅವ್ರ ಮುಂದೆ ನಾವು ಚಿಕ್ಕವರು ಎಂಬುದಾಗಿ. 10 ಜನ ಹೇಳಿದ್ರು, ನಮ್ಮ ಕೈಯಲ್ಲಿ ಸಿಗಲ್ಲ. ವಾಗ್ದಾನ ಕೇಳಕ್ ಚಂದ, ನೋಡಕ್ ಚಂದ, ಆದ್ರೆ ಅನುಭವಿಸ್ಬೇಕಾದ್ರೆ ಅದಕ್ಕೆ ಬಹಳ ವಿರೋಧ ಇದೆ, ಆಗಲ್ಲ ಎಂದು. ಆದ್ರೆ ಯೋಶುವ ಕಾಲೇಬ್ ನಿಂತು ಹೇಳ್ದ, ಇಲ್ಲಿವರೆಗೂ ದೇವರು ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಾನೆ. ವಾಗ್ದಾನ ಮಾಡಿದ್ದು ದೇವರು ನಮಗೆ ಆ ಪಟ್ಟಣ ದೇವರು ಕೊಡ್ತಾನೆ. ದೇವರು ಕೊಡ್ತಾನೆ. ಅದು ಶತ್ರುಗಳ ಕೈಯಲ್ಲೇ ಇರಬಹುದು. ಶತ್ರುವನ್ನ ನೋಡ್ದಿರ ದೇವರು ಕೊಡ್ಲಿಲ್ಲ, ಶತ್ರುವನ್ನ ದೇವರು ಕಂಡ. ಆದ್ರೆ ದೇವರು ಕೊಟ್ಟಿರುವ ವಾಗ್ದಾನ ಕೃಪೆಯಿಂದ. ನಾನು ಕೃಪೆಯಿಂದ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗ್ತೇನೆ ಹೊರತು ನನ್ನ ಜೀವನದಲ್ಲಿ ನನ್ನ ಕಣ್ಣಿನಲ್ಲಿ ನೋಡುವ ಸಂಗತಿಗಳ ಮೇಲಲ್ಲ. ಅವು ಕಾಲೇಬನು ಯೋಶುವನು ಹೇಳಿದ ಕೃಪೆ ಇದೆ. ಆದ್ರೆ ಜೊತೆ ಇದ್ದವರೆಲ್ಲ ಹೇಳಿದ್ರು ನಮಗೆ ಬಲ ಇಲ್ಲ ಎಂದು. ನಾನು ಒಂದು ಕಾರ್ಯ ಹೇಳ್ತೇನೆ, ಬಲವನ್ನು ಆಶ್ರಯಿಸಿಕೊಂಡವರು ಮುಗ್ಗರಿಸಿ ಬೀಳ್ತಾರೆ. ಆದ್ರೆ ನಂಬಿಕೆಯನ್ನು ಆಶ್ರಯಿಸಿಕೊಂಡು ಸ್ತೋತ್ರ ಹೇಳುತ್ತಾ ಕೃಪೆ 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 ನಾವು ನಿಂತಿರುವುದು, ನಿರ್ಮೂಲವಾಗದಿರುವುದು ದೇವರ ಶಾಶ್ವತವಾದ ಕೃಪೆಯಿಂದಲೇ ಎಂದು. ಒಂದೊಂದು ದಿನ ಮುಂದಕ್ಕೆ ಸಾಗೋದಕ್ಕಾಗಿ ಪ್ರಾರಂಭಿಸಿದಾಗ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನಗುಳ್ಳದು ಅದು ಎಂತ ಬಲಿಷ್ಠನ ಕೈಯಲ್ಲಿ ಇರಲಿ, ನಿನ್ನ ಮನೆಯ ಅಡ್ರೆಸ್ ಅಲ್ಲಿ ಗುಳ್ಳೋದು ನಿನ್ನ ಮನೆಗೆ ಬಂದೇ ಬರುತ್ತೆ. ನಿನ್ನ ಅಕೌಂಟ್ ಗುಳ್ಳೋದು ನಿನ್ನ ಅಕೌಂಟಿಗೆ ಬಂದೇ ಬರುತ್ತೆ. ನಿನ್ನ ಜೀವನದಲ್ಲಿ ದೇವರು ತೆರೀತೀನಿ ಅಂತ ಹೇಳಿದ ಮುಚ್ಚಲ್ಪಟ್ಟ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ಅದು ತೆರೆದು ಬಂದೇ ಬರುತ್ತೆ. ನಾನು ಒಂದು ಕಾರ್ಯ ಹೇಳ್ತೇನೆ, ಕೃಪೆ ಎಂದು ನಂಬಿಕೆಯೊಟ್ಟಿಗೆ ಮುಂದಕ್ಕೆ ಸಾಗುವ ದೇವರ ಮಕ್ಕಳೇ, ವಾಗ್ದಾನವನ್ನು ನಾವು ಪಡೆದುಕೊಳ್ಳುವೆವು. ಶುಭ ಲಾಭ ಲಾಭ ಹಮ್ದರಾದನ. ಈ 2021ರಲ್ಲಿ ಪ್ರಮೋಷನ್ಗಳು ನಿಮಗೆ ದೊರಕುತ್ತೆ, ಇನ್ಕ್ರಿಮೆಂಟ್ಗಳು ನಿಮಗೆ ದೊರಕುತ್ತೆ. ನಮ್ಮ ಸೇವಕರುಗಳು ಕರ್ನಾಟಕ ರಾಜ್ಯದ ಅಲ್ಲಿ ಒಂದೊಂದು ಜಿಲ್ಲೆಗಳಲ್ಲಿ ಸೇವೆ ಮಾಡುತ್ತಾರೆ. ಆತ್ಮಗಳ ಉಜ್ಜೀವನಗಳು ತೆರೆಯಲ್ಪಡುತ್ತೆ ಯೇಸುವಿನ ನಾಮದಲ್ಲಿ. ಈ 2021ರಲ್ಲಿ ಇರುವ ವಾಗ್ದಾನಗಳನ್ನು ನಾವು ಪಡೆದುಕೊಳ್ಳುವೆವು. ನಂಬಿಕೆ ಉಳ್ಳವರು ಒಂದು ನಿಮಿಷ ಕೈಗಳನ್ನು ತಟ್ಟಿ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ.
ಗಟ್ಟಿಯಾಗಿ ಗಟ್ಟಿಯಾಗಿ ಎಸ್, ನಾನು ಪಡೆದುಕೊಳ್ಳುತ್ತೇನೆ, ನಾನು ಪಡೆದುಕೊಳ್ಳುತ್ತೇನೆ, ನಾನು ಪಡೆದುಕೊಳ್ಳುತ್ತೇನೆ. ವಿದ್ಯಾಭ್ಯಾಸದ ಮಂಡಲದಲ್ಲಿ, ಸೇವೆಯ ಮಂಡಲದಲ್ಲಿ, ಕಮಾನ್, ಯೇಸುವಿನ ನಾಮದಲ್ಲಿ. ಅದು ಎಂತ ಬಲಿಷ್ಠನಾಗಲಿ, ಅದು ಎಂತ ಅಮಾಲಿಕರಾಗಲಿ, ಈ ಮೊದಲೇ ಭಾನುವಾರದ ಆರಾಧನೆಯಲ್ಲಿ ಹೇಳ್ರಿ, ಅವರು ಸೋತವರು, ನುಡಿದಂತ ದೇವರು ಆ ವಾಗ್ದಾನ ನೆರವೇರಿಸ್ತಾನೆ. ಯೇಸುವಿನ ನಾಮದಲ್ಲಿ ನಮಗುಳ್ಳ ವಾಗ್ದಾನಗಳನ್ನ ನಾವು ಪಡೆದುಕೊಳ್ಳುವೆವು. ಊರಾಬಾಲಾರ ಶಾಖಾದಾಲಾರ ಹಮ್ದರಾದನ. ವಾಕ್ ಬೈ ಫೇತ್, ವಾಕ್ ಬೈ ಫೇತ್, ವಾಕ್ ಬೈ ಫೇತ್. ಎದ್ದು ನಿಂತ್ಕೊಳ್ಳೋಣ. ವಾಗ್ದಾನಗಳನ್ನು ಪಡೆದುಕೊಳ್ಳುವೆವು. ಜೀಸಸ್. ಸ್ತೋತ್ರ ಕಾಣಿಕೆ ಕೈಗಳಲ್ಲಿ ತೆಗೆದುಕೊಳ್ಳೋಣ. ಪ್ರೀತಿಯ ಕಾಣಿಕೆಗಳನ್ನು ಕೈಗಳಲ್ಲಿ ತೆಗೆದುಕೊಳ್ಳೋಣ. ದಶಾಂಶಗಳನ್ನು ಕೈಗಳಲ್ಲಿ ತೆಗೆದುಕೊಳ್ಳೋಣ. ದೇವರಿಗಾಗಿ ನಾವು ಕೊಡತಕ್ಕಂಥ ಸಮಯ. ಆ ಸಂಶಯಗಳು ಹೊರಗಡೆ ಹೋಗಲಿ, ಆ ಭಯಗಳು ಹೊರಗಡೆ ಹೋಗಲಿ. ನಾನು ನಂಬಿಕೆಯಿಂದ ಮುಂದಕ್ಕೆ ಸಾಕ್ತೇನೆ. ದೇವರು ನನ್ನನ್ನು, ನನ್ನ ಕುಟುಂಬವನ್ನು ಆಶ್ಚರ್ಯವಾಗಿ ದೇವರು ನಡೆಸ್ತಾನೆ, ದೇವರು ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ನೀವು ಕಣ್ಣುಗಳನ್ನು ಮುಚ್ಚಿ ಆ ಸ್ತೋತ್ರ ಕಾಣಿಕೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ತೋತ್ರ ಹೇಳ್ರಿ. ಶುಕಾಲರ ಹಂದರ ಮನಗರ ತರಾದನ ರೂಬಾಲಬರ ಶಬಲಬರ ರೂದೇನೆ ಮನಗರ ಹಂದರ ಮನಗರ ಶಕಲರ ಹಂದರಾದನ. ಪರಿಶುದ್ಧನಾದ ದೇವರೇ, ನಿನ್ನ ಮಕ್ಕಳು ಸಲ್ಲಿಸುತ್ತಿರುವ ಸಕಲ ಸ್ತೋತ್ರ ಕಾಣಿಕೆಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ನೀನು ಇವರ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡು ದೇವರೇ. ಕೃಪೆಯಿಂದ ಮುಂದಕ್ಕೆ ಸಾಗುತ್ತೆ. ದೊಡ್ಡ ಕಾರ್ಯಗಳನ್ನು ನಿನ್ನಿಂದ ಪಡೆದುಕೊಳ್ಳತಕ್ಕಂತೆ ನಿನ್ನ ಮಕ್ಕಳಿಗೆ ನೀನು ಕೃಪೆಯನ್ನು ದಯಪಾಲಿಸು. ದೇವರ ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ಇರಲಿ. ಇವರು ಬಿತ್ತುವುದಕ್ಕಿಂತ ಏರಳವಾಗಿ ಕುಯ್ಯತಕ್ಕಂತೆ ಇವರ ಮೇಲಿರುವ ವಾಗ್ದಾನಗಳು ಅದು ಯೇಸುವಿನ ನಾಮದಲ್ಲಿ ನೆರವೇರಲಿ ಅಪ್ಪ. ಆ ರೀತಿ ನೀನು ಮಾಡದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಹಾಡುಗಳನ್ನು ಹಾಡಿ ಕರ್ತನನ್ನು ಆರಾಧಿಸ.